ಮಧುರ ಮಕ್ಕಳೇ, ನಿಮ್ಮ ಬಾಯಿಂದ ಸದಾ ಜ್ಞಾನರತ್ನಗಳೇ ಹೊರಬರುತ್ತಿರಬೇಕು. ನಿಮ್ಮ ಚೆಹರೆಯು ಸದಾ ಹರ್ಷಿತವಾಗಿರಬೇಕಾಗಿದೆ. ಪ್ರಶ್ನೆ: ಯಾವ ಮಕ್ಕಳು ಬ್ರಾಹ್ಮಣ ಜೀವನದಲ್ಲಿ ಜ್ಞಾನದ ಧಾರಣೆ ಮಾಡಿದ್ದಾರೆಯೋ ಅವರ ಲಕ್ಷಣಗಳೇನಾಗಿರುವುದು? ಉತ್ತರ: 1. ಅವರ ಚಲನೆಯು ದೇವತೆಗಳ ತರಹ ಇರುತ್ತದೆ. ಅವರಲ್ಲಿ ದೈವಿಗುಣಗಳ ಧಾರಣೆಯಾಗಿರುವುದು. 2. ಅವರಿಗೆ ಜ್ಞಾನದ ವಿಚಾರ ಸಾಗರ ಮಂಥನ ಮಾಡುವ ಅಭ್ಯಾಸವಿರುವುದು. ಅವರೆಂದು ಆಸುರಿ ಮಾತುಗಳ ಅರ್ಥಾತ್ ಕೊಳಕು ಮಾತುಗಳ ಮಂಥನ ಮಾಡುವುದಿಲ್ಲ. 3. ಅವರ ಜೀವನದಿಂದ ಅವಹೇಳನ ಮಾಡುವುದು ಮತ್ತು ನಿಂದನೆ ಮಾಡುವುದು ನಿಂತು ಹೋಗುತ್ತದೆ. 4. ಅವರ ಮುಖವು ಸದಾ ಹರ್ಷಿತವಾಗಿರುತ್ತದೆ. ಧಾರಣೆಗಾಗಿ ಮುಖ್ಯ ಸಾರ: 1. ತನ್ನ ಹರ್ಷಿತ ಮುಖದಿಂದ ತಂದೆಯ ಹೆಸರನ್ನು ಪ್ರಸಿದ್ಧ ಮಾಡಬೇಕಾಗಿದೆ. ಜ್ಞಾನರತ್ನಗಳನ್ನೇ ಕೇಳಬೇಕು ಹಾಗೂ ಹೇಳಬೇಕಾಗಿದೆ. ಕೊರಳಲ್ಲಿ ಜ್ಞಾನರತ್ನಗಳ ಮಾಲೆಯು ಸದಾ ಇರಲಿ. ಆಸುರಿ ಅವಗುಣಗಳನ್ನು ತೆಗೆದುಹಾಕಬೇಕಾಗಿದೆ. 2. ಸರ್ವಿಸಿನಲ್ಲಿ ಎಂದೂ ಸುಸ್ತಾಗಬಾರದು. ಭರವಸೆಯನ್ನಿಟ್ಟು ಉಮ್ಮಂಗದಿಂದ ಸರ್ವಿಸ್ ಮಾಡಬೇಕು. ವಿಚಾರ ಸಾಗರ ಮಂಥನ ಮಾಡಿ ಉಲ್ಲಾಸದಲ್ಲಿರಬೇಕಾಗಿದೆ. ವರದಾನ: ಗೊಂದಲರಾಗುವ ಬದಲು ಸಡಿಲಿಕೆಯಾದ ಸಂಪರ್ಕವನ್ನು ವ್ಯವಸ್ಥಿತವಾಗಿ ಮಾಡಿಕೊಳ್ಳುವಂತಹ ಸಮಸ್ಯಾ ಮುಕ್ತಭವ. ಸ್ಲೋಗನ್: ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗಿರುವುದು ಇದೇ ಹಳೆಯ ಸಂಸ್ಕಾರಗಳನ್ನು ಪರಿವರ್ತನೆಗೊಳಿಸುವ ವಿಧಿ ಆಗಿದೆ.